ಎಲ್ರಿಗೂ ನಮಸ್ಕಾರ. ಆಕಾಶವಾಣಿಯ ಮಕ್ಕಳ ನೆಚ್ಚಿನ ಕಾರ್ಯಕ್ರಮ ಹಕ್ಕಿಯ ಬಳಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 7 ಮುದ್ದಾದ ಹಕ್ಕಿಗಳು ಅಂದರೆ ನಮ್ಮ ಪುಟ್ಟ ಗೆಳೆಯ ಗೆಳತಿಯರು ಸೇರಿದ್ದಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ಪರೀಕ್ಷೆಗಳಿಗೆ ಓದಿ ಒಂದಷ್ಟು ಒತ್ತಡದಲ್ಲಿ ಇರುವ ನಮ್ಮಂಥ ಮಕ್ಕಳು ಬೇಸಿಗೆ ರಜಾ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಬೇಸಿಗೆ ರಜೆಯಲ್ಲಿ 1-2 ದಿನ ನಮ್ಮ ಒತ್ತಡ ಎಲ್ಲ ಕಡಿಮೆ ಆದ ಮೇಲೆ ಈ ರಜಾ ದಿನಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಒಂದಿಷ್ಟು ವಿಶ್ರಾಂತಿ, ಒಂದಿಷ್ಟು ಆಟ ಮತ್ತು ಒಂದು ಸ್ವಲ್ಪ ಹೊಸದನ್ನು ಕಲಿಯುವ ಅವಕಾಶ ನೀಡುವ ಕಾಲವೇ ಬೇಸಿಗೆ ರಜಾ ಕಾಲ. ಮಕ್ಕಳೆಲ್ಲರೂ ಅವರ ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯುವುದರ ಮೂಲಕ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಹೊಸದನ್ನು ಕಲಿಯುವ ಅವಕಾಶ ಈ ಬೇಸಿಗೆ ರಜಾ ನಮಗೆ ಕೊಡುತ್ತದೆ. ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ರಜೆ ಕಳೆಯುವಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಖುಷಿ ಪಡುತ್ತಾರೆ. ರಜಾ ಸಮಯದಲ್ಲಿ ಮಕ್ಕಳು ಅಜ್ಜಿ ಊರಿನಲ್ಲಿ ಸವಿದ ಅಜ್ಜಿ ತಾತನ ಪ್ರೀತಿ, ಹಳ್ಳಿಯ ಸರಳ ಜೀವನ, ಅಜ್ಜಿಯ ಕತೆ ಇವೆಲ್ಲದರೊಂದಿಗೆ ಪಡೆದ ಸಂತೋಷವನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸುತ್ತೇವೆ. ಬೇಸಿಗೆ ರಜದಲ್ಲಿ ನಮ್ಮೆಲ್ಲ ಪುಟ್ಟ ಗೆಳೆಯ ಗೆಳತಿಯರು ಅನುಭವಿಸಿದ ಖುಷಿ, ಸಂತೋಷ, ಹೊಸ ಕಲಿಕೆ ಮತ್ತು ಸವಿನೆನಪುಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳೋಣ. ನಮಸ್ಕಾರ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮ್ಮ ಬೇಸಿಗೆ ರಜಾನ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೇಸಿಗೆ ರಜಾ ಬಂತು ಅಂದರೆ ಸಾಕು ಎಲ್ರಿಗೂ ಅಜ್ಜಿ ಊರು ನೆನಪಾಗುತ್ತೆ ಅಲ್ವಾ? ಹೌದು ಅಣ್ಣ. ಈ ಪೇಟೆಯ ಗದ್ದಲದಿಂದ ಹಳ್ಳಿಯ ಕಡೆಗೆ ಹೊರಟಾಗ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಹೌದು ಹೌದು. ಪ್ರಹ್ಲಾದ್, ರಜೆಯಲ್ಲಿ ನೀನು ಏನೇನು ಮಾಡಿದೆ? ಅಣ್ಣ, ನಾವು ಪರೀಕ್ಷೆ ಮುಗಿದ ಕೊನೆಯ ದಿನವೇ ರೈಲು ಹತ್ತಿ ನಮ್ಮ ಅಜ್ಜಿಯವರಿಗೆ ಓಡಿಬಿಟ್ಟಿದ್ವಿ. ನಮ್ಮ ಅಜ್ಜಿಯವರು ಮಲೆನಾಡಿನಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸದ್ದು, ತಂಪಾದ ಗಾಳಿ, ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಹಾ ಲಾಸ್ಯ, ರಜೆಯಲ್ಲಿ ನೀನೇನೇನು ಮಾಡಿದೆ? ನನಗೂ ಅಷ್ಟೇ ಅಣ್ಣ. ಅಲ್ಲಿ ಮರ, ಗಿಡ, ಹೊಲ, ಗದ್ದೆ ನೋಡ್ತಾ ಇದ್ದೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ನಾನಂತೂ ಆ ಹಸು ಕರುಗಳ ಜೊತೆ ತುಂಬ ಆಟಾಡಿದೆ. ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಿರಲಿಲ್ಲ. ಆದರೆ ಏನು ಮಾಡೋದು, ಬೇಸಿಗೆ ರಜಾ ಮುಗೀತಾ ಬಂತಲ್ವಾ, ಶಾಲೆಗೆ ಬೇರೆ ಹೋಗಬೇಕು. ಅದಕ್ಕೆ ಅಜ್ಜಿ ತಾತನಿಗೆ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ. ಅಬ್ಬಾ, ಆ ಹಸಿರಿನ ಮಧ್ಯ ಹಕ್ಕಿಗಳ ಹಾಡು, ಪ್ರಕೃತಿಯ ಒಡನಾಟ ನೆನಪಿಸಿಕೊಂಡೇನೆ ಒಂದು ಹಾಡು ಹೇಳಬೇಕು ಅನ್ಸುತ್ತಲ್ವಾ? ಹೌದು ಅಣ್ಣ, ಹೇಳೋಣವಾ? ಹಾ, ಹೇಳೋಣ. ಸಯಾರೆ ಸೈ ಸಯಾರೆ ಸೈ ಸಯಾರೆ ಸೈ ಸಯಾರೆ ಸೈ, ಕೋಗಿಲೆ ಹಾಡಿದೆ ಕುಹು ಕುಹು, ಕೋಗಿಲೆ ಹಾಡಿದೆ ಕುಹು ಕುಹು, ನವಿಲು ಕುಣಿದಿದೆ ಥಯಾತಕ ಥಯಾತಕ, ನವಿಲು ಕುಣಿದಿದೆ ಥಯಾತಕ ಥಯಾತಕ. ನಮ್ಮ ಜೀವರಿನಲ್ಲಿ ಮಜವೋ ಮಜಾ, ನಮ್ಮ ಜೀವರಿನಲ್ಲಿ ಮಜವೋ ಮಜಾ. ಸಯಾರೆ ಸೈ ಸಯಾರೆ ಸೈ ಸಯಾರೆ ಸೈ ಸಯಾರೆ ಸೈ, ಮುಂಜಾನೆ ಮಂಜಲ್ಲಿ ಹೊಲದ ಬದಿಯಲ್ಲಿ, ಮುಂಜಾನೆ ಮಂಜಲ್ಲಿ ಹೊಲದ ಬದಿಯಲ್ಲಿ, ಸೊಯ್ ಎಂದು ಬೀಸೋ ಗಾಳಿ, ಸೊಯ್ ಎಂದು ಬೀಸೋ ಗಾಳಿ, ಹಣ್ಣನ್ನು ತಿಂದ ಸವಿ, ಹಣ್ಣನ್ನು ತಿಂದ ಸವಿ, ಹೇಳಲು ಸಾಲದು ತಿಳಿ, ಹೇಳಲು ಸಾಲದು ತಿಳಿ,
ಕೈ ಹಿಡಿದು ಏರೋಣ ಬೆಟ್ಟ, ಕೈ ಹಿಡಿದು ಏರೋಣ ಬೆಟ್ಟ. ಕೋಗಿಲೆ ಹಾಡಿದೆ ಕುಹು ಕುಹು, ಕೋಗಿಲೆ ಹಾಡಿದೆ ಕುಹು ಕುಹು. ನವಿಲು ಕುಣಿದಿದೆ ಥಯ್ಯಾತಕ ಥಯ್ಯಾತಕ, ನವಿಲು ಕುಣಿದಿದೆ ಥಯ್ಯಾತಕ ಥಯ್ಯಾತಕ. ನಮ್ಮ ಜೂರಿನಲ್ಲಿ ಮಜವೋ ಮಜಾ, ನಮ್ಮ ಜೂರಿನಲ್ಲಿ ಮಜವೋ ಮಜಾ. ಸಯಾರ ಸೈ ಸಯಾರ ಸೈ ಸಯಾರ ಸೈ ಸಯಾರ ಸೈ. ವಾಹ್, ಎಂತ ಸುಂದರವಾದ ಹಾಡು. ಮನ್ವಿ, ರಜೆಯಲ್ಲಿ ನೀನೇನೇನು ಮಾಡಿದೆ? ಅಣ್ಣ, ನಾನು ನನ್ನ ಹಳ್ಳಿ ಫ್ರೆಂಡ್ಸ್ಗಳ ಜೊತೆ ಮಾವಿನ ಮರ ಹತ್ತೋದು, ಕಾಯಿ ಕೀಳೋದು ಮಾಡ್ತಿದ್ದೆ. ಹುಣಸೆ ಹಣ್ಣು ಉದುರಿಸುವಾಗ ಬಿದ್ದು ಮೊಣಕಾಲು ಕೂಡ ಗಾಯ ಆಗಿತ್ತು. ಅಯ್ಯೋ ಪಾಪ, ತುಂಬ ಪೆಟ್ಟಾಯ್ತಾ? ಹೌದು, ಆದರೂ ಮರ ಹತ್ತೋದು ಬಿಡಲಿಲ್ಲ. ಹಾಗೆ ನನ್ನ ಕಸಿನ್ಸ್ ಜೊತೆ ಸೇರಿ ಮಧ್ಯಾಹ್ನ ಅಂಗಳದಲ್ಲಿ ಚೌಕಾಬಾರ, ಅಳ್ಗುಳಿ ಮನೆ ಆಡಿದ್ವಿ. ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಲಗೋರಿ, ಕಣ್ಣಾಮುಚ್ಚಾಲೆ ಆಡಿದ್ವಿ. ಆಟ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಅದರಲ್ಲೂ ಮರ ಹತ್ತಿ ಆಡುವಾಗ ಈ ಪದ್ಯ ನೆನಪಾಗುತ್ತೆ ಅಲ್ವಾ? ಹೌದು ಅಣ್ಣ, ಈ ಹಾಡು ನೆನಪಾಗತ್ತೆ. ಹೇಳಾ? ಹಾ, ಹೇಳು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹುಣಸೆ ಮರದಲ್ಲಿ ಇಣುಕಿದೆ ಕೋತಿ, ಹುಣಸೆ ಮರದಲ್ಲಿ ಇಣುಕಿದೆ ಕೋತಿ. ಬನ್ನಿರೋ ಆಡೋಣ ನಮ್ಮದು ದೋಸ್ತಿ, ಬನ್ನಿರೋ ಆಡೋಣ ನಮ್ಮದು ದೋಸ್ತಿ. ಬನ್ರೋ ಆಡೋಣ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹಗ್ಗದ ಚೋಕಾಲಿ ಕಟ್ಟಿರುವೆ ಮರಕ್ಕೆ, ಹಗ್ಗದ ಚೋಕಾಲಿ ಕಟ್ಟಿರುವೆ ಮರಕ್ಕೆ. ಜೀಕುತ್ತಾ ಟೊಂಗೆ ಎಲೆಯನ್ನು ಮುಟ್ಟಿ, ಜೀಕುತ್ತಾ ಟೊಂಗೆ ಎಲೆಯನ್ನು ಮುಟ್ಟಿ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ರಭಸದ ಸಾಹಸ ಮಾಡಿದ ದಿನಗಳು, ರಭಸದ ಸಾಹಸ ಮಾಡಿದ ದಿನಗಳು. ಇಂದಿಗೂ ಹಸಿರು ಅಂದಿನ ನೆನಪು, ಇಂದಿಗೂ ಹಸಿರು ಅಂದಿನ ನೆನಪು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈ ಇಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈ ಇಟ್ಟರೆ
ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು. ಹಾ ತುಂಬಾ ಚೆನ್ನಾಗಿ ಹಾಡ್ದೆ ಮನ್ವಿ. ರಜೆಯಲ್ಲಿ ಆಡಿದಾಟಗಳನ್ನ ಕಣ್ಣಿಕ್ಕಡ್ಡಾಗಿ ಹೇಳ್ದೆ. ವಿರಾಂಚ್, ನೀನು ರಜೆಯಲ್ಲಿ ಬೇರೆ ಏನೇನು ವಿಶೇಷ ಮಾಡಿದೆ? ಅಣ್ಣ, ನಮ್ಮ ತಾತ ನನಗೆ ಈಜೋಕೆ ಕಲಿಸಿದ್ರು. ಮಧ್ಯಾಹ್ನ ಸಖತ್ ಬಿಸಿಲಿದ್ದಾಗ ತೋಟದ ಪಕ್ಕದ ಬಾವಿಯಲ್ಲಿ ಟ್ಯೂಬ್ ಹಾಕೊಂಡು ಈಜೋಡೋದು ನನ್ನದು ಫೇವ್ರೇಟ್ ಆಗಿತ್ತು. ನೀರಿನಲ್ಲಿ ಗಂಟೆಗಟ್ಟಲೆ ಆಟಾಡೋಕ್ಕೆ ನನಗೆ ಇಷ್ಟ ಆಗಿತ್ತು. ನಿಶ್ಚಲ, ರಜೆಯಲ್ಲಿ ನೀನೇನೇನು ಮಾಡಿದೆ? ನಾನಂತೂ ತೋಟದಲ್ಲಿ ತಾತನ ಜೊತೆಗೆ ಸೇರಿ ಗಿಡಗಳಿಗೆ ನೀರು ಹಾಕೋದು, ಮಾವಿನ ಹಣ್ಣುಗಳನ್ನು ಬುಟ್ಟಿಗೆ ತುಂಬ ಕೆಲಸ ಮಾಡ್ತಿದ್ದೆ. ಮರದಲ್ಲಿ ಹಣ್ಣಾದ ಕಲ್ಮಿ ಮಾವಿನ ಹಣ್ಣು ಕಿತ್ತು ತಿಂದೆ ಅಣ್ಣ, ಸಖತ್ ಸಿಹಿಯಾಗಿತ್ತು. ಆ ಹಣ್ಣು ರುಚಿ ನೀವು ನೋಡಬೇಕಂದ್ರೆ ಮುಂದಿನ ಬೇಸಿಗೆ ರಜಕ್ಕೆ ನೀವು ನಮ್ಮೂರಿಗೆ ಬರಲೇಬೇಕು ಅಣ್ಣ. ಹಾ, ಬರ್ತೀನಿ. ತಣ್ಣನೆಯ ನೀರು, ಸಿಹಿಯಾದ ಹಣ್ಣು, ಕೇಳುವಾಗಲೇ ಬಾಯಲ್ಲಿ ನೀರಿರುತ್ತೆ. ಯುವಿನ್, ಅಜ್ಜಿ ಮನೆಯಲ್ಲಿ ನೀನೇನೇನು ತಿಂದೆ ಅಂತ ಹೇಳ್ತೀಯಾ? ಅಜ್ಜಿ ಕೇಳು ಚಿನ್ನೆ ಬೇಳೆ ಅನ್ನ, ಬಿಸಿ ಬಿಸಿಲಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬೆಲ್ಲದ ಕಜ್ಜಾಯ ಅಂತ ಇದೆ. ದಿನ ಹಬ್ಬದ ತರ ತಿಂಡು ನಮ್ಮ ಅಜ್ಜಿ ಇಲ್ಲೂ ಜಾಸ್ತಿ ತುಂಬಾ ಪ್ರೀತಿಯಿಂದ ಬರ್ತಾ ಇದ್ದು. ಹೌದು, ಅಜ್ಜಿ ತಾತನ ಪ್ರೀತಿನೇ ಹಾಗೆ. ಹಾ ಧನ್ವಿತಾ, ಅಜ್ಜಿ ಮನೆಯಲ್ಲಿ ಊಟ ಮಾಡಿ ನೀವೆಲ್ಲ ಏನು ಮಾಡ್ತಿದ್ರಿ? ಊಟ ಆದಮೇಲೆ ರಾತ್ರಿ ಕರೆಂಟ್ ಹೋದಾಗ ನಾವೆಲ್ಲ ಅಂಗಳದಲ್ಲಿ ಚಾಪೆ ಹಾಕೊಂಡು ಮಲಗ್ತಾ ಇದ್ವಿ. ಅಜ್ಜಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ತೋರಿಸ್ತಾ ರಾಜ ರಾಣಿ ಕತೆ ಹೇಳ್ತಾ ಇದ್ರು. ತಂಪಾದ ಗಾಳಿಗೆ ಆ ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಊಟ ಮಾಡಿ ಚಾಪೆ ಮೇಲೆ ಮಲಗಿ ಅಜ್ಜಿ ಕತೆ ಕೇಳೋ ಮಜನೇ ಬೇರೆ. ಆಗ ಆ ಚಂದಾಮಾಮನ್ ಕರೆಯೋ ಈ ಜಾನಪದ ಹಾಡು ನೆನಪಾಗುತ್ತೆ ಅಲ್ವಾ ಫ್ರೆಂಡ್ಸ್? ಹೌದು ಅಣ್ಣ, ಹೇಳೋಣವಾ? ಹಾ, ಹೇಳೋಣ. ರಂಪಂ ರಂಪ ರಂಪಂ ರಂಪ ರಂಪಂ ರಂಪ ರಂಪಂ. ತಿಂಗಳ ಬೆಳಕಿನಾಗೆ ಅಂಗಳದ ಮಧ್ಯಕ್ಕೆ, ತಿಂಗಳ ಬೆಳಕಿನಾಗೆ ಅಂಗಳದ ಮಧ್ಯಕ್ಕೆ, ಅಜ್ಜಿ ಕತೆ ಹೇಳ್ಯಾರ ಮಕ್ಕಳೆಲ್ಲ ಕೇಳ್ಯಾರ, ಅಜ್ಜಿ ಕತೆ ಹೇಳ್ಯಾರ ಮಕ್ಕಳೆಲ್ಲ ಕೇಳ್ಯಾರ. ಚಂದ ಮಾಮ ಓಡಿ ಬಂದ, ನಿದ್ರೆ ದೇವಿ ಹೊತ್ತು ತಂದ, ಚಂದ ಮಾಮ ಓಡಿ ಬಂದ, ನಿದ್ರೆ ದೇವಿ ಹೊತ್ತು ತಂದ. ರಂಪಂ ರಂಪ ರಂಪಂ ರಂಪ ರಂಪಂ ರಂಪ ರಂಪಂ. ಅಜ್ಜಿಯ ಕತೆ ಕೇಳಿ ಮಲಗಿದ್ದೆ ನೆನಪಿಲ್ಲ, ಅಜ್ಜಿಯ ಕತೆ ಕೇಳಿ ಮಲಗಿದ್ದೆ ನೆನಪಿಲ್ಲ. ಬೆಳಗೆದ್ದು ಕತೆ ನೆನಪು ಮುಸುಕು ಮುಸುಕು, ಬೆಳಗೆದ್ದು ಕತೆ ನೆನಪು ಮುಸುಕು ಮುಸುಕು. ಈಗಲೂ ಅರ್ಧ ಕತೆ ಪೂರ್ತಿ ಕೇಳಬೇಕು, ಈಗಲೂ ಅರ್ಧ ಕತೆ ಪೂರ್ತಿ ಕೇಳಬೇಕು. ಅಜ್ಜಿ ಬಳಿಗೆ ಓಡೋಡಿ ಮತ್ತೊಮ್ಮೆ ಹೋಗಬೇಕು, ಅಜ್ಜಿಯ ಬಳಿಗೆ ಓಡೋಡಿ ಮತ್ತೊಮ್ಮೆ ಹೋಗಬೇಕು. ರಂಪಂ ರಂಪ ರಂಪಂ ರಂಪ ರಂಪಂ ರಂಪ ರಂಪಂ. ತಿಂಗಳ ಬೆಳಕಿನಾಗೆ ಅಂಗಳದ ಮಧ್ಯಕ್ಕೆ, ತಿಂಗಳ ಬೆಳಕಿನಾಗೆ ಅಂಗಳದ ಮಧ್ಯಕ್ಕೆ, ಅಜ್ಜಿ ಕತೆ ಹೇಳ್ಯಾರ ಮಕ್ಕಳೆಲ್ಲ ಕೇಳ್ಯಾರ, ಅಜ್ಜಿ ಕತೆ ಹೇಳ್ಯಾರ ಮಕ್ಕಳೆಲ್ಲ ಕೇಳ್ಯಾರ. ಚಂದ ಮಾಮ ಓಡಿ ಬಂದ, ನಿದ್ರದೇವಿ ಹೊತ್ತು ತಂದ, ಚಂದ ಮಾಮ ಓಡಿ ಬಂದ, ನಿದ್ರದೇವಿ ಹೊತ್ತು ತಂದ. ರಂಪಂ ರಂಪ ರಂಪಂ ರಂಪ ರಂಪಂ ರಂಪ ರಂಪಂ. ರಂಪಂ ರಂಪ ರಂಪಂ ರಂಪ ರಂಪಂ ರಂಪ ರಂಪಂ.
ಆಹಾ, ಎಷ್ಟು ಚೆನ್ನಾಗಿರೋ ಹಾಡು. ಅಜ್ಜಿ ಹತ್ತಿರ ಕತೆ ಕೇಳಿ ಅದರ ಸವಿಯನ್ನು ಸವಿದವರೇ ಪುಣ್ಯವಂತರು. ನಿಜಕ್ಕೂ ನಮ್ಮ ಬೇಸಿಗೆ ರಜಾ ತುಂಬ ಸುಂದರವಾಗಿತ್ತು ಅಲ್ವಾ ಫ್ರೆಂಡ್ಸ್? ಹೌದು ಅಣ್ಣ. ಈಗಿನ ಕಾಲದಲ್ಲಿ ಟಿವಿ ಮೊಬೈಲ್ ಅಂತ ಮನೆಯಲ್ಲೇ ಕೂರೋ ಬದಲು ಹೀಗೆ ಪ್ರಕೃತಿಯ ಜೊತೆ ಅಜ್ಜಿ ತಾತನ ಪ್ರೀತಿಯ ಜೊತೆ ರಜೆ ಕಳೆದಿದ್ದು ನಮಗೆಲ್ಲ ತುಂಬ ಖುಷಿ ಆಯಿತು ಅಲ್ವಾ ಫ್ರೆಂಡ್ಸ್? ಹೌದು ಅಣ್ಣ, ನಮಗೂ ಕೂಡ ನಮ್ಮ ನೆನಪುಗಳನ್ನು ಹಂಚ್ಕೊಂಡಿದ್ದು ಖುಷಿ ಆಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಹಕ್ಕಿಯ ಬಳಗದ ಮಕ್ಕಳ ಕಲರವ. ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನೇನು ಮಾಡಿದ್ದೀವಿ ಅಂತ ಕೇಳಿದ್ರಲ್ಲ. ಹಾಗೆ ನೀವು ನಿಮ್ಮ ಬೇಸಿಗೆ ರಜೆನ ಹೀಗೆ ಎಂಜಾಯ್ ಮಾಡಿದ್ದೀರಾ ಅಲ್ವಾ? ಇವತ್ತಿನ ಹಕ್ಕಿಯ ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿಲಿಪಿಲಿ ಚಿನ್ನರ ಬಳಗದ ಮಕ್ಕಳಾದ ನಾವು. ನಿರೂಪಕನಾಗಿ ನಾನು ಚಿರಾಗ್ ಪಿ ಶೆಟ್ಟಿ, ನಾನು ಮನ್ವಿ ಗಿರೀಶ್, ನಾನು ಲಾಸ್ಯ, ನಾನು ಧನ್ವಿತಾ, ನಾನು ನಿಶ್ಚಲ ರಕ್ಷಿತ್, ನಾನು ಪ್ರಹ್ಲಾದ್, ನಾನು ವಿರಾನ್ ಚೆಸ್ನಿಕಾ. ನಮಗೆ ತರಬೇತಿ ನೀಡಿದವರು ಮಂಗಳಾ ಕೃಷ್ಣನ್ ಗಾಂವ್ಕರ್ ಮತ್ತು ಪೂರ್ಣಿಮಾ ಆರ್ ಬೋಗ್ಲೆ. ಓಕೆ, ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು.